ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗಿದೆ. 1 ತಿಂಗಳ ಬಾಕಿಯ ಹಣವನ್ನ ಸರ್ಕಾರ ಹಾಕಿದೆ. ಸೆಪ್ಟೆಂಬರ್ ತಿಂಗಳ ಬಾಕಿಯ ಹಣವನ್ನ ಜಮೆ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ನಿರಂತರವಾಗಿ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿಯ ಬೆನ್ನಲ್ಲೇ ಗೃಹಲಕ್ಷ್ಮಿಯರ ಖಾತೆಗೆ ಇದೀಗ ಹಣ ಜಮಾವಣೆ ಮಾಡಲಾಗಿದೆ. 1 ತಿಂಗಳ ಹಣ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಷ್ಟೇ ಅಲ್ಲ, ಇನ್ನೂ 4 ತಿಂಗಳ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಆ ಕುರಿತಾಗಿ ಕೂಡ ನಿರಂತರವಾಗಿ ವರದಿ ಮಾಡ್ತಾನೆ ಇರುತ್ತೆ. ಫಾಲೋ ಅಪ್ ಮಾಡೇ ಮಾಡ್ತೀವಿ. ಗೃಹಲಕ್ಷ್ಮಿಯರಿಗೆ ಈಗ 1 ತಿಂಗಳ ಹಣ ಬಿಡುಗಡೆ ಮಾಡಿದೆ ಸರ್ಕಾರ. ಇನ್ನು 4 ತಿಂಗಳ ಹಣವನ್ನ ಬಾಕಿ ಇಟ್ಕೊಂಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು 1 ತಿಂಗಳ ಹಣವನ್ನ ಅಂದ್ರೆ 2,000 ರೂಪಾಯಿಯನ್ನ ಗೃಹಲಕ್ಷ್ಮಿಯರ ಖಾತೆಗೆ ಜಮಾವಣೆ ಮಾಡಿದೆ. ಇನ್ನು 4 ತಿಂಗಳ ಹಣವನ್ನ ಹಾಗೆ ಬಾಕಿ ಇಟ್ಕೊಂಡಿದೆ. ನೋಡಿ, ಇವರು ಭರವಸೆ ಕೊಡುವಾಗ ನಿನ್ಗೂ ಫ್ರೀ ಮತ್ತೊಬ್ಬರಿಗೂ ಫ್ರೀ ಅಂತ ಏನು ಆಸೆ ತೋರಿಸಿ ಮೂಗಿಗೆ ತುಪ್ಪ ಒರೆಸಿ ಅಷ್ಟು ಫ್ರೀ ಕೊಡ್ತೀವಿ ಇಷ್ಟು ಫ್ರೀ ಕೊಡ್ತೀವಿ ಅಂತ ಭಾಷಣದ ಮೇಲೆ ಭಾಷಣ ಬಿದ್ದು ಎಲೆಕ್ಷನ್ ಗೆಲ್ತಾರೆ. ಎಲೆಕ್ಷನ್ ಗೆದ್ದು 2 ವರ್ಷ 3 ವರ್ಷ ಆಗೋದ್ ಒಳಗಡೆನೆ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾರೆ ಜನಗಳ ಬಗ್ಗೆ ಮತ್ತು ಈ ಹಣದ ಬಗ್ಗೆ ಅನ್ನೋದು. ಇದು ಯಾರ ಹಣ? ಇದು ಜನಗಳದ್ದೇ ಹಣ. ಇದು ಜನರದ್ದೇ ಹಣ. ಅವ್ರ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಸಚಿವರು ತಮ್ಮ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಮುಖ್ಯಮಂತ್ರಿಯು ತನ್ನ ಪಾಕೆಟ್ ಇಂದ ಕೊಡೋದಿಲ್ಲ. ಜನಗಳ ಹಣ, ಸರ್ಕಾರದ ಹಣವನ್ನ ಜನರಿಗೆ ಕೊಡುವಂತ ಯೋಜನೆಗಳನ್ನ ಇವರು ತರ್ತಾರೆ. ಅದನ್ನ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಸೊ ಇದೀಗ 1 ತಿಂಗಳ ಹಣ 2,000 ರೂಪಾಯಿ ಅಕೌಂಟ್ಗೆ ಜಮಾವಣೆ ಆಗಿದೆ. ಗೃಹಲಕ್ಷ್ಮಿಯರ ಅಕೌಂಟ್ಗೆ ಅದು ನಿರಂತರವಾಗಿ ರಿಪಬ್ಲಿಕ್ ಈ ಕುರಿತಾದ ವರದಿ ಮಾಡಿದ ಬೆನ್ನಲ್ಲೇ, ಮಾಧ್ಯಮಗಳ ಚಾಟಿ ಏಟಿನ ಬೆನ್ನಲ್ಲೇ ಇದೀಗ 1 ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು 4 ತಿಂಗಳ ಬಾಕಿ ಹಾಗೆ ಇದೆ. ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗಿದೆ. 1 ತಿಂಗಳ ಬಾಕಿಯ ಹಣವನ್ನ ಸರ್ಕಾರ ಹಾಕಿದೆ. ಸೆಪ್ಟೆಂಬರ್ ತಿಂಗಳ ಬಾಕಿಯ ಹಣವನ್ನ ಜಮೆ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ನಿರಂತರವಾಗಿ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿಯ ಬೆನ್ನಲ್ಲೇ ಗೃಹಲಕ್ಷ್ಮಿಯರ ಖಾತೆಗೆ ಇದೀಗ ಹಣ ಜಮಾವಣೆ ಮಾಡಲಾಗಿದೆ. 1 ತಿಂಗಳ ಹಣ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಷ್ಟೇ ಅಲ್ಲ, ಇನ್ನೂ 4 ತಿಂಗಳ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಆ ಕುರಿತಾಗಿ ಕೂಡ ನಿರಂತರವಾಗಿ ವರದಿ ಮಾಡ್ತಾನೆ ಇರುತ್ತೆ. ಫಾಲೋ ಅಪ್ ಮಾಡೇ ಮಾಡ್ತೀವಿ. ಗೃಹಲಕ್ಷ್ಮಿಯರಿಗೆ ಈಗ 1 ತಿಂಗಳ ಹಣ ಬಿಡುಗಡೆ ಮಾಡಿದೆ ಸರ್ಕಾರ. ಇನ್ನು 4 ತಿಂಗಳ ಹಣವನ್ನ ಬಾಕಿ ಇಟ್ಕೊಂಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು 1 ತಿಂಗಳ ಹಣವನ್ನ ಅಂದ್ರೆ 2,000 ರೂಪಾಯಿಯನ್ನ ಗೃಹಲಕ್ಷ್ಮಿಯರ ಖಾತೆಗೆ ಜಮಾವಣೆ ಮಾಡಿದೆ. ಇನ್ನು 4 ತಿಂಗಳ ಹಣವನ್ನ ಹಾಗೆ ಬಾಕಿ ಇಟ್ಕೊಂಡಿದೆ. ನೋಡಿ, ಇವರು ಭರವಸೆ ಕೊಡುವಾಗ ನಿನ್ಗೂ ಫ್ರೀ ಮತ್ತೊಬ್ಬರಿಗೂ ಫ್ರೀ ಅಂತ ಏನು ಆಸೆ ತೋರಿಸಿ ಮೂಗಿಗೆ ತುಪ್ಪ ಒರೆಸಿ ಅಷ್ಟು ಫ್ರೀ ಕೊಡ್ತೀವಿ ಇಷ್ಟು ಫ್ರೀ ಕೊಡ್ತೀವಿ ಅಂತ ಭಾಷಣದ ಮೇಲೆ ಭಾಷಣ ಬಿದ್ದು ಎಲೆಕ್ಷನ್ ಗೆಲ್ತಾರೆ. ಎಲೆಕ್ಷನ್ ಗೆದ್ದು 2 ವರ್ಷ 3 ವರ್ಷ ಆಗೋದ್ ಒಳಗಡೆನೆ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾರೆ ಜನಗಳ ಬಗ್ಗೆ ಮತ್ತು ಈ ಹಣದ ಬಗ್ಗೆ ಅನ್ನೋದು. ಇದು ಯಾರ ಹಣ? ಇದು ಜನಗಳದ್ದೇ ಹಣ. ಇದು ಜನರದ್ದೇ ಹಣ. ಅವ್ರ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಸಚಿವರು ತಮ್ಮ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಮುಖ್ಯಮಂತ್ರಿಯು ತನ್ನ ಪಾಕೆಟ್ ಇಂದ ಕೊಡೋದಿಲ್ಲ. ಜನಗಳ ಹಣ, ಸರ್ಕಾರದ ಹಣವನ್ನ ಜನರಿಗೆ ಕೊಡುವಂತ ಯೋಜನೆಗಳನ್ನ ಇವರು ತರ್ತಾರೆ. ಅದನ್ನ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಸೊ ಇದೀಗ 1 ತಿಂಗಳ ಹಣ 2,000 ರೂಪಾಯಿ ಅಕೌಂಟ್ಗೆ ಜಮಾವಣೆ ಆಗಿದೆ. ಗೃಹಲಕ್ಷ್ಮಿಯರ ಅಕೌಂಟ್ಗೆ ಅದು ನಿರಂತರವಾಗಿ ರಿಪಬ್ಲಿಕ್ ಈ ಕುರಿತಾದ ವರದಿ ಮಾಡಿದ ಬೆನ್ನಲ್ಲೇ, ಮಾಧ್ಯಮಗಳ ಚಾಟಿ ಏಟಿನ ಬೆನ್ನಲ್ಲೇ ಇದೀಗ 1 ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು 4 ತಿಂಗಳ ಬಾಕಿ ಹಾಗೆ ಇದೆ. ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗಿದೆ. 1 ತಿಂಗಳ ಬಾಕಿಯ ಹಣವನ್ನ ಸರ್ಕಾರ ಹಾಕಿದೆ. ಸೆಪ್ಟೆಂಬರ್ ತಿಂಗಳ ಬಾಕಿಯ ಹಣವನ್ನ ಜಮೆ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ನಿರಂತರವಾಗಿ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿಯ ಬೆನ್ನಲ್ಲೇ ಗೃಹಲಕ್ಷ್ಮಿಯರ ಖಾತೆಗೆ ಇದೀಗ ಹಣ ಜಮಾವಣೆ ಮಾಡಲಾಗಿದೆ. 1 ತಿಂಗಳ ಹಣ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಷ್ಟೇ ಅಲ್ಲ, ಇನ್ನೂ 4 ತಿಂಗಳ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಆ ಕುರಿತಾಗಿ ಕೂಡ ನಿರಂತರವಾಗಿ ವರದಿ ಮಾಡ್ತಾನೆ ಇರುತ್ತೆ. ಫಾಲೋ ಅಪ್ ಮಾಡೇ ಮಾಡ್ತೀವಿ. ಗೃಹಲಕ್ಷ್ಮಿಯರಿಗೆ ಈಗ 1 ತಿಂಗಳ ಹಣ ಬಿಡುಗಡೆ ಮಾಡಿದೆ ಸರ್ಕಾರ.
ಇನ್ನು 4 ತಿಂಗಳ ಹಣವನ್ನ ಬಾಕಿ ಇಟ್ಕೊಂಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು 1 ತಿಂಗಳ ಹಣವನ್ನ ಅಂದ್ರೆ 2,000 ರೂಪಾಯಿಯನ್ನ ಗೃಹಲಕ್ಷ್ಮಿಯರ ಖಾತೆಗೆ ಜಮಾವಣೆ ಮಾಡಿದೆ. ಇನ್ನು 4 ತಿಂಗಳ ಹಣವನ್ನ ಹಾಗೆ ಬಾಕಿ ಇಟ್ಕೊಂಡಿದೆ. ನೋಡಿ, ಇವರು ಭರವಸೆ ಕೊಡುವಾಗ ನಿನ್ಗೂ ಫ್ರೀ ಮತ್ತೊಬ್ಬರಿಗೂ ಫ್ರೀ ಅಂತ ಏನು ಆಸೆ ತೋರಿಸಿ ಮೂಗಿಗೆ ತುಪ್ಪ ಒರೆಸಿ ಅಷ್ಟು ಫ್ರೀ ಕೊಡ್ತೀವಿ ಇಷ್ಟು ಫ್ರೀ ಕೊಡ್ತೀವಿ ಅಂತ ಭಾಷಣದ ಮೇಲೆ ಭಾಷಣ ಬಿದ್ದು ಎಲೆಕ್ಷನ್ ಗೆಲ್ತಾರೆ. ಎಲೆಕ್ಷನ್ ಗೆದ್ದು 2 ವರ್ಷ 3 ವರ್ಷ ಆಗೋದ್ ಒಳಗಡೆನೆ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾರೆ ಜನಗಳ ಬಗ್ಗೆ ಮತ್ತು ಈ ಹಣದ ಬಗ್ಗೆ ಅನ್ನೋದು. ಇದು ಯಾರ ಹಣ? ಇದು ಜನಗಳದ್ದೇ ಹಣ. ಇದು ಜನರದ್ದೇ ಹಣ. ಅವ್ರ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಸಚಿವರು ತಮ್ಮ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಮುಖ್ಯಮಂತ್ರಿಯು ತನ್ನ ಪಾಕೆಟ್ ಇಂದ ಕೊಡೋದಿಲ್ಲ. ಜನಗಳ ಹಣ, ಸರ್ಕಾರದ ಹಣವನ್ನ ಜನರಿಗೆ ಕೊಡುವಂತ ಯೋಜನೆಗಳನ್ನ ಇವರು ತರ್ತಾರೆ. ಅದನ್ನ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಸೊ ಇದೀಗ 1 ತಿಂಗಳ ಹಣ 2,000 ರೂಪಾಯಿ ಅಕೌಂಟ್ಗೆ ಜಮಾವಣೆ ಆಗಿದೆ. ಗೃಹಲಕ್ಷ್ಮಿಯರ ಅಕೌಂಟ್ಗೆ ಅದು ನಿರಂತರವಾಗಿ ರಿಪಬ್ಲಿಕ್ ಈ ಕುರಿತಾದ ವರದಿ ಮಾಡಿದ ಬೆನ್ನಲ್ಲೇ, ಮಾಧ್ಯಮಗಳ ಚಾಟಿ ಏಟಿನ ಬೆನ್ನಲ್ಲೇ ಇದೀಗ 1 ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು 4 ತಿಂಗಳ ಬಾಕಿ ಹಾಗೆ ಇದೆ. ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗಿದೆ. 1 ತಿಂಗಳ ಬಾಕಿಯ ಹಣವನ್ನ ಸರ್ಕಾರ ಹಾಕಿದೆ. ಸೆಪ್ಟೆಂಬರ್ ತಿಂಗಳ ಬಾಕಿಯ ಹಣವನ್ನ ಜಮೆ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ನಿರಂತರವಾಗಿ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿಯ ಬೆನ್ನಲ್ಲೇ ಗೃಹಲಕ್ಷ್ಮಿಯರ ಖಾತೆಗೆ ಇದೀಗ ಹಣ ಜಮಾವಣೆ ಮಾಡಲಾಗಿದೆ. 1 ತಿಂಗಳ ಹಣ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಷ್ಟೇ ಅಲ್ಲ, ಇನ್ನೂ 4 ತಿಂಗಳ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಆ ಕುರಿತಾಗಿ ಕೂಡ ನಿರಂತರವಾಗಿ ವರದಿ ಮಾಡ್ತಾನೆ ಇರುತ್ತೆ. ಫಾಲೋ ಅಪ್ ಮಾಡೇ ಮಾಡ್ತೀನಿ. ಗೃಹಲಕ್ಷ್ಮಿಯರಿಗೆ ಈಗ 1 ತಿಂಗಳ ಹಣ ಬಿಡುಗಡೆ ಮಾಡಿದೆ ಸರ್ಕಾರ. ಇನ್ನು 4 ತಿಂಗಳ ಹಣವನ್ನ ಬಾಕಿ ಇಟ್ಕೊಂಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು 1 ತಿಂಗಳ ಹಣವನ್ನ ಅಂದ್ರೆ 2,000 ರೂಪಾಯಿಯನ್ನ ಗೃಹಲಕ್ಷ್ಮಿಯರ ಖಾತೆಗೆ ಜಮಾವಣೆ ಮಾಡಿದೆ. ಇನ್ನು 4 ತಿಂಗಳ ಹಣವನ್ನ ಹಾಗೆ ಬಾಕಿ ಇಟ್ಕೊಂಡಿದೆ. ನೋಡಿ, ಇವರು ಭರವಸೆ ಕೊಡುವಾಗ ನಿನ್ಗೂ ಫ್ರೀ ಮತ್ತೊಬ್ಬರಿಗೂ ಫ್ರೀ ಅಂತ ಏನು ಆಸೆ ತೋರಿಸಿ ಮೂಗಿಗೆ ತುಪ್ಪ ಒರೆಸಿ ಅಷ್ಟು ಫ್ರೀ ಕೊಡ್ತೀವಿ ಇಷ್ಟು ಫ್ರೀ ಕೊಡ್ತೀವಿ ಅಂತ ಭಾಷಣದ ಮೇಲೆ ಭಾಷಣ ಬಿದ್ದು ಎಲೆಕ್ಷನ್ ಗೆಲ್ತಾರೆ. ಎಲೆಕ್ಷನ್ ಗೆದ್ದು 2 ವರ್ಷ 3 ವರ್ಷ ಆಗೋದ್ ಒಳಗಡೆನೆ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾರೆ ಜನಗಳ ಬಗ್ಗೆ ಮತ್ತು ಈ ಹಣದ ಬಗ್ಗೆ ಅನ್ನೋದು. ಇದು ಯಾರ ಹಣ? ಇದು ಜನಗಳದ್ದೇ ಹಣ. ಇದು ಜನರದ್ದೇ ಹಣ. ಅವ್ರ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಸಚಿವರು ತಮ್ಮ ಪಾಕೆಟ್ ಇಂದ ಕೊಡೋದಿಲ್ಲ. ಯಾವ ಮುಖ್ಯಮಂತ್ರಿಯು ತನ್ನ ಪಾಕೆಟ್ ಇಂದ ಕೊಡೋದಿಲ್ಲ. ಜನಗಳ ಹಣ, ಸರ್ಕಾರದ ಹಣವನ್ನ ಜನರಿಗೆ ಕೊಡುವಂತ ಯೋಜನೆಗಳನ್ನ ಇವರು ತರ್ತಾರೆ. ಅದನ್ನ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ.